ಅಧಿಕಾರಿಗಳ ಕಳ್ಳಾಟ, ಮಧ್ಯವರ್ತಿಗಳ ಹಾವಳಿ ತಪ್ಪಿಸಲು ಪಟ್ಟಣ ಪಂಚಾಯಿತಿ ಸದಸ್ಯರು ಹಾಗೂ ಸಾರ್ವಜನಿಕರ ದೂರಿನ ಅನ್ವಯ ಕೆಲವು ಅಧಿಕಾರಿಗಳು ಹಾಗೂ ಮಧ್ಯವರ್ತಿಗಳ ಕಳ್ಳಾಟ ಬಯಲು ಮಾಡಲು ಕಚೇರಿ ಹೊರಗಡೆ ಚೇರ್ ಹಾಕಿ ಕುಳಿತ ಪಟ್ಟಣ ಪಂಚಾಯಿತಿ ಸಿಇಒ ಭಾಗ್ಯಮ್ಮ. ಹೌದು, ಸಾರ್ವಜನಿಕರ ಮನೆಗಳಿಗೆ ಸಂಬಂಧಿಸಿದ ಈ ಖಾತೆ, ಕುಡಿಯುವ ನೀರಿನ ಸಮಸ್ಯೆ, ವಾರ್ಡ್ಗಳ ಸಮಸ್ಯೆ ಸ್ಥಳದಲ್ಲೇ ಪರಿಹಾರಕ್ಕೆ ಪಣ ತೊಟ್ಟಿದ್ದು, ಸಾರ್ವಜನಿಕರು ಪಟ್ಟಣ ಪಂಚಾಯಿತಿ ಕಚೇರಿಗೆ ಅಲೆದಾಡಬಾರದು ಅಂತ ಪಟ್ಟಣ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಭಾಗ್ಯಮ್ಮ ಮುಂದಿನ ದಿನಗಳಲ್ಲಿ ಪ್ರತಿ ವಾರ್ಡ್ಗಳಲ್ಲಿ ಸಾರ್ವಜನಿಕ ಸಮಸ್ಯೆಗೆ ಸ್ಥಳದಲ್ಲಿ ಪರಿಹಾರ ಒದಗಿಸುವ ಕಾರ್ಯಕ್ರಮವನ್ನು ಕೊರಟಗೆರೆ ಪಟ್ಟಣದ ಅಭಿವೃದ್ಧಿಗೆ ಯಾವ ಕೆಲಸಗಳಿಂದ ಕುಂಠಿತಗೊಂಡಿದೆ ಆ ಎಲ್ಲ ಕೆಲಸಗಳನ್ನು ಪೂರ್ಣಗೊಳಿಸುವಂತೆ ಶಾಸಕರು ತಿಳಿಸಿದ್ದಾರೆ. ಹೀಗಾಗಿ ಅವರ ಮಾಹಿತಿ ಮೇರೆಗೆ ಈಗಾಗಲೇ ಎಲ್ಲ ಕೆಲಸಗಳಿಗೆ ಚಾಲನೆ ನೀಡಲಾಗುತ್ತಿದೆ. ಆದಷ್ಟು ಬೇಗ ಪಟ್ಟಣದ ಎಲ್ಲ ಅಭಿವೃದ್ಧಿ ಕೆಲಸಗಳು ಪೂರ್ಣಗೊಳ್ಳುತ್ತವೆ. ಸಾರ್ವಜನಿಕರಿಂದ ಬಂದಿದ್ದ 130 ಅರ್ಜಿಗಳಿಗೆ 3 ದಿನಗಳಲ್ಲಿ ಪರಿಹಾರ ಒದಗಿಸುವುದಾಗಿ ಇದೀಗ ಅಭಿವೃದ್ಧಿ ಅಧಿಕಾರಿ ಭರವಸೆಯನ್ನು ಕೊಟ್ಟಿದ್ದು, ಪಟ್ಟಣ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಭಾಗ್ಯಮ್ಮಗೆ ಸದಸ್ಯರು ಹಾಗೂ ಸಾರ್ವಜನಿಕರು ಸಾಥ್ ಕೊಡುತ್ತಿದ್ದಾರೆ. ಇನ್ನು ಪಟ್ಟಣ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಭಾಗ್ಯಮ್ಮ ಅವರ ಕೆಲಸಕ್ಕೆ ಇದೀಗ ಸಾರ್ವಜನಿಕರಿಂದ ಮೆಚ್ಚುಗೆ ಕೂಡ ವ್ಯಕ್ತವಾಗ್ತಿದೆ. ಮುತ್ತರಾಜ್, ಸುವರ್ಣ ಟೈಮ್ಸ್, ಕೊರಟಗೆರೆ. 8 ಈಸೊತ್ತುಗಳನ್ನ ಕೊಡಲಿಕ್ಕೆ ಕ್ರಮ ತಗೊಂಡಿದ್ದೀವಿ. ಆಮೇಲೆ ಹಾಗೆ ಪಟ್ಟಣದ ಮುಖ್ಯ ರಸ್ತೆಯಲ್ಲಿ ಕೋರ್ಟ್ ಮುಂಭಾಗ ಆ ಸದಸ್ಯರುಗಳು, ನಮ್ಮ ಸದಸ್ಯರುಗಳಿಂದಲೂ ಬಂದಿತ್ತು, ಸಾರ್ವಜನಿಕರಿಂದ ಕೂಡ ಬಂದಿತ್ತು. ಅದು ಈಗಲೇ ಕ್ರಮ ತಗೊಂಡು JCBಯಿಂದ ಪೂರ್ತಿ ಚರಂಡಿಯಲ್ಲಿರೋ ಹೂಳನ್ನೆಲ್ಲ ತೆಗೆಸ್ಬಿಟ್ಟು, ಆಮೇಲೆ ಇನ್ನೂ ಏನು ಮೆನ್ ಕಡೆಯಿಂದ ಕೆಲಸ ಮಾಡಿಸ್ಬೇಕು ಅದನ್ನು ಒಪ್ಪಂದ ಕೊಟ್ಬಿಟ್ಟು ನಾಳೆನೇ ಅದರ ಕ್ಲಿಯರ್ ಮಾಡಿಸೋದಕ್ಕೆ ಕ್ರಮ ತಗೊಂಡಿದ್ದೀವಿ. ಹಾಗಾಗಿ ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶದನ್ವಯ ಈಗಾಗಲೇ ಏನು ಕಂದಾಯ ಇತ್ತು ಅಂಗಡಿ ಮಾಡಿದ್ದು, ಇವತ್ತು ಸುಮಾರು 2.5 ಲಕ್ಷ ಬಾಕಿ ಇರುವ ಅಂಗಡಿ ವಸೂಲಿ ಮಾಡ್ಕೊಂಡು ಬಂದಿದ್ದೀವಿ. ಹಾಗೂ ಕಂದಾಯ ಬಾಕಿ ಇರೋ ಎಲ್ಲ ಮಾಲೀಕರಿಗೂ ಕೂಡ ನೋಟಿಸ್ ಕೊಟ್ಟು ತಿಳುವಳಿಕೆ ಪತ್ರ ಕೊಟ್ಟು ಕಂದಾಯ ವಸೂಲಿ ಮಾಡೋದಕ್ಕೆ ಕ್ರಮ ತಗೊಂಡಿದ್ದೀವಿ.